ಎಲ್ಲೋ ಒಂದು ಮಾಸ್ ಸಬ್ಜೆಕ್ಟು ಆಕ್ಷನ್ ಫುಲ್ ಫ್ಲೆಜ್ಡ್ ಆಕ್ಷನ್ ಇಟ್ಟಾಯ್ತು ಅಂದ ತಕ್ಷಣ ಎಲ್ಲವೂ ಅದೇ ತರ ಹೋಗ್ಬೇಕು ಅಂತ ಅನ್ಕೊಳ್ಳೋದು ತಪ್ಪು ಅಂತ ಹೌದು. ತಮ್ಮ ಅಭಿಪ್ರಾಯ ಇಲ್ಲ ಆಗಿರುತ್ತಾ ನಾನು ಅಂತ. ಆಕ್ಚುಲಿ ಹೇಳ್ಬೇಕಂದ್ರೆ ಈಗ ರಜನಿಕಾಂತ್ ಅವರು ಜೈಲರ್ ಮಾಡ್ತಾರೆ, ಮತ್ತೆ ಹಳೆ ಕಥೆನೇ ಅದು. ಅದು ಕದಂಬ ಕತೆ. ಏನು ನಾವು ಕದಂಬ ಅಂತ ಈ ಕನ್ನಡ ಫಿಲ್ಮ್ ಬಂತು ನೋಡಿ, ಅಲ್ಲೂ ತಂದೆ ಮಗ, ಹೆಂಡತಿ, ದಾರಿ ತಪ್ಪಿರೋ ಮಗ, ಇಲ್ಲೂ ದಾರಿ ತಪ್ಪಿರೋ ಮಗ. ಇಲ್ಲಿ ಕಾಂಪ್ರಮೈಸ್, ಅಲ್ಲಿ ಕ್ಲೈಮ್ಯಾಕ್ಸು ಅಲ್ಲಿ ಬಂದು ಅಪ್ಪ ಹೊಡಿತಾನೆ. ಅಂದರೆ ಅದು ಟ್ರೆಂಡ್. ಇವತ್ತೇನಂದರೆ ಇವತ್ತಿನ ಇದಕ್ಕೇನು ಬೇಕೋ ಅದನ್ನು ಅವ್ರು ಮಾಡೋದು, ಎಲ್ಲವನ್ನೂ ತೊಗೊಂಬಂದ್ರೆ ಎಮೋಷನ್ಸ್ ಎಲ್ಲ. ಆಮೇಲೆ ಅಲ್ಲಿ ಬೇಕಾಗಿರೋದು ಏನಂದರೆ ಇವತ್ತು ಬರೋವಂಥ ವೆಬ್ ಸೀರೀಸ್ಗಳು, ಇವತ್ತು ಬರ್ತಾ ಇರೋವಂಥ ಸೀರಿಯಲ್ಗಳನ್ನು ನೋಡಿ ನೀವು. ಆ್ಯಕ್ಚುಲಿ ಸೀರಿಯಲ್ಗಳಲ್ಲಿ ಏನಕ್ಕೆ ಅಷ್ಟು ಟಿ ಆರ್ ಪಿ ಬರ್ತಾ ಇದೆ, ಆ್ಯಕ್ಚುಲಿ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ತುಂಬ ಅದ್ಭುತವಾದ ಮೇಕಿಂಗ್ ಟೆಲಿವಿಷನ್ ಆಗ್ತಾ ಇದೆ. ಹಾಗೆ ಹಾಗೆ ನಾವು ಫಿಲಿಮ್ ಅಂದ ತಕ್ಷಣ ಹಂಗೆ ತೊಗೊಳಂಗಿಲ್ಲ. ಯಾವ ತರ ಮೇಕಿಂಗ್ ವೈಸ್ ಹೇಳ್ತಾ ಮೇಕಿಂಗ್ ವೈಸ್ ಇಲ್ಲಿ ಈ ಪ್ರೊಡ್ಯೂಸರ್ಸ್ಗಳು ತುಂಬ ಜನ ಟೆಲಿವಿಷನ್ ಹೊಸಬರು ಬರೋಕ್ಕೆ ಅವಕಾಶ ಸಿಗಲ್ಲ. ಏನಕ್ಕೆ ಕೊಡೋದಿಲ್ಲ ಸ್ಲಾಟ್? ಏನಕ್ಕೆ? ರೀಸನ್ ಏನು ಅಂದರೆ ಇಲ್ಲಿ ಇರುವಂಥ ಒಂದು ಸಮಸ್ಯೆಗಳಿದೆಯಲ್ಲ, ರೆಗ್ಯುಲರ್ ಪ್ರೊಡಕ್ಷನ್ ಮಾಡೋನು ಮಾತ್ರ ಗೊತ್ತಿರುತ್ತೆ ಸಮಸ್ಯೆಗಳೇನು, ಆಮೇಲೆ ಆರ್ಟಿಸ್ಟ್ಗಳ ಸಮಸ್ಯೆಗಳೇನು, ಚಾಲೆಂಜಸ್ಗಳೇನು. ಅವನು ಎದೆ ಗುಂದಲ್ಲ, ಅವನು ಒಂದು 5-6 ಪ್ರಾಜೆಕ್ಟ್ ಮಾಡೋನು, ಅವನು ಮಾತ್ರ ಅವಕಾಶ ಸಿಗ್ತಾ ಇರುತ್ತೆ ಅಲ್ಲಿ. ಅದು ಆ್ಯಕ್ಚುಲಿ ಅವ್ರು ಏನೇನೋ ಹೇಳ್ತಾರೆ, ಅದಲ್ಲ. ಆ್ಯಕ್ಚುಲಿ ಅವನು ಸಂಪೂರ್ಣವಾಗಿ ಯಶಸ್ವಿಯಾಗಿ ನಿರ್ವಹಿಸ್ತಾರೆ ಅನ್ನೋ ಕಾರಣಕ್ಕೆ ಅವ್ರು ಕೊಡ್ತಾರೆ. ಅಲ್ಲಿ ಸಾಕಷ್ಟು ಚಾಲೆಂಜ್ಗಳಿದೆ. ಹಾಗೆ ಇಲ್ಲಿ ಸಿನಿಮಾ ಒಂದು ಒಳ್ಳೆ ಸಿನಿಮಾ ಆಗಬೇಕು ಅಂದರೆ ಹಲವಾರು ಸ್ಟೇಜಸ್ ಇದೆ. ಅಂದರೆ ಅಷ್ಟು ಈಸಿ ಅಲ್ಲ. ಈಗ ನಾವು ಈ ಒಬ್ಬ ಹೀರೋನ ಹೋಗಿ ಮೀಟ್ ಮಾಡಬೇಕು ಅಂದರೆ ಅಷ್ಟು ಈಸಿ ಅಲ್ಲ, ಒಬ್ಬ ಹೀರೋಯಿನ್ ಮೀಟ್ ಮಾಡೋದು ಅಷ್ಟು ಈಸಿ ಅಲ್ಲ. ಸೊ ಹಾಗಾಗಿ ಅಲ್ಲಿಯ ನಿರ್ಮಾಪಕರಲ್ಲೇ ರಿಪೀಟ್ ಆಗ್ತಾ ಇರ್ತಾರೆ. ಅವ್ರಿಗೂ ಕೂಡ ನಂಬರ್ 1 ಹೀರೋಗಳಾಗ್ಬೋದು, ಇವ್ರುಗಳಿಗಾಗ್ಬೋದು. ರೆಗ್ಯುಲರ್ ಅವ್ರು ದುಡ್ಡಿರುತ್ತೆ, ಬಟ್ ಆದರೂ ಡೇಟ್ ಸಿಗಲ್ಲ. ಹಾಗೆ ಇಲ್ಲಿ ಎಲ್ಲರೂ ನೋಡಿ, ಈಗ ಒಂದು 200 ಫಿಲ್ಮ್, 7 ಫಿಲ್ಮ್, 8 ಫಿಲ್ಮ್ ರಿಲೀಸ್ ಆಗುತ್ತೆ ಅಂದರೆ ಯಾರೋ ಒಬ್ಬನ ನಿರ್ಮಾಪಕನ ಹಿಡಿಯೋದೇ ಒಂದು ದೊಡ್ಡ ಕಲೆ ಅಂದ್ಕೊಂಡ್ಬಿಟ್ಟಿದ್ದಾರೆ. ಅದಲ್ಲ. ಒಳ್ಳೆ ಸಿನಿಮಾ ಮಾಡಬೇಕು, ಫಸ್ಟ್ ಸ್ಕ್ರಿಪ್ಟ್ ಒಳ್ಳೇದಾಗಬೇಕು, ಕಂಟೆಂಟ್ ಬರೋದಕ್ಕೆ ಒಂದು ನಾವು ಪ್ರೊಡ್ಯೂಸರ್ಸ್ ಹುಡುಕ್ಬೇಕಾಗಿ ಬರುತ್ತೆ. ಸಮಸ್ಯೆ ಇಲ್ಲ. ಈಗ ದೊಡ್ಡ ಸಿನಿಮಾ ಅಂದಾಗ ನಾವು ಅದರದ್ದೇ ಆದ ಒಂದು, ಯಾಕೆಂದರೆ ಇದು ಹಿಂದಿನ MGR ಕಾಲಘಟ್ಟದಿಂದಲೂ ಇರುವಂಥದ್ದು. ಯಾವುದು ಮಾಸ್ ಹೀರೋಗಳಿಗೆ ಬೇಕಾದಂಥ ಅವ್ರ ಫಾಲೋವರ್ಸ್ಗೆ ಏನು ಬೇಕು ಆ ಕಂಟೆಂಟ್ ಇಲ್ಲ ಅಂದರೆ, ಈಗ ಫಾರ್ ಎಕ್ಸಾಂಪಲ್ಲು ಈಗ ಇದು ಬಾಬಾ ತುಂಬ ಒಳ್ಳೆಯ ಕತೆ, ಅವ್ರ ಫ್ಯಾನ್ಸ್ಗೆ ಇಷ್ಟ ಆಗಲಿಲ್ಲ. ಫಸ್ಟ್ ಫ್ಯಾನ್ಸ್ನ ತೃಪ್ತಿಪಡಿಸ್ಬೇಕು, ಆಮೇಲೆ ಆ ಫ್ಯಾನ್ಸು ಅವ್ರನ್ನ ಹೀರೋ ನಂಬಿ ದುಡ್ಡು ಹಾಕೋದು, ಪ್ರೊಡ್ಯೂಸರ್ ಡೈರೆಕ್ಟರ್ನಲ್ಲ. ಅದು ಪ್ರೊಡಕ್ಷನ್ ಮಾಡೋನು ಗೊತ್ತಿರಬೇಕು, ಡೈರೆಕ್ಟ್ ಮಾಡೋನು ಗೊತ್ತಿರಬೇಕು. ಬಟ್ ಅದನ್ನು ನಾವು ಹೇಳೋದಂದರೆ, ನಾನು ಸಿಂಪಲ್ಲಾಗಿ ಹೇಳೋದೇನೆಂದರೆ, ಈ ಕಬಾಲಿ ಅನ್ನೋ ಸಿನಿಮಾ ಡೈರೆಕ್ಟ್ರು, ಮ್ಯೂಸಿಕ್ ಡೈರೆಕ್ಟರ್ ಹೊಸಬ ಇರ್ತಾನೆ. ರಜನಿಕಾಂತ್ ಅವರು ಯಾವ ಒಂದು ಫಿಲಿಮ್ ಇಟ್ಕೊಡ್ತಾರೆ, ಕರ್ದ್ಬಿಟ್ಟು ಸಿನಿಮಾ ಅವಕಾಶ ಕೊಡ್ತಾ ಇರ್ತಾರೆ. ಆ ಥರ ಆದರೆ ಎಲ್ಲರೂ ಫಿಲಿಮ್ ಮಾಡೋ ಥರ ಆಗ್ತಾರೆ. ಎಲ್ಲರ ಕನಸುಗಳು ಹೀರೋಗಳ ಜೊತೆ ಶೇರ್ ಆಗುತ್ತೆ. ಅವರು ಈ ಒಬ್ಬೊಬ್ಬ ಡೈರೆಕ್ಟರ್ ಒಂದೊಂಥರ ಅವನ್ನ ಪ್ರೊಜೆಕ್ಟ್ ಮಾಡೋಕ್ಕೆ ಶುರು ಮಾಡ್ತಾನೆ. ಇನ್ನಷ್ಟು ಹೆಚ್ಚು ಆಡಿಯನ್ಸು ಅಟ್ರಾಕ್ಟ್ ಆಗ್ಬೋದು ಅನ್ನೋದು ನನ್ನ ಅಭಿಪ್ರಾಯ. ಬಟ್ ಆ ಫಾರ್ಮುಲಾನ ಬ್ರೇಕ್ ಮಾಡೋಕ್ಕಲ್ಲ. ಅವನು ಕೂಡ ಆ ಮಿತಿಯಲ್ಲೇ ಒಂದು ಲೈನ್ ಮಾಡ್ಕೋಬೇಕಾಗಿ ಬರುತ್ತೆ. ಊಹೆನೇ ಮಾಡೋಕ್ಕಾಗ್ತಿಲ್ಲ, ಆ ಥರ ಚೇಂಜಸ್ ಆಗ್ತಾ ಇದೆ ಅಂತ. ಹೌದೌದು.